ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಸ್ಯಾಟ್ಸ್ನಲ್ಲಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಮಾಡುವುದು ಹೇಗೆ ಅಂತ. ನಾನು ಈಗಾಗಲೇ ಲಾಗಿನ್ ಆಗ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನು ಡೈರೆಕ್ಟ್ ಲಾಗಿನ್ ಆಗಿದ್ದೀನಿ. ಲಾಗಿನ್ ಆಗೋದಂತೂ ಎಲ್ಲರಿಗೂ ಗೊತ್ತಿದೆ. ಸೊ ನಾನು ಲಾಗಿನ್ ಆಗುವಂಥದ್ದು ಹೇಳೋದಿಲ್ಲ. ಸೊ ಲಾಗಿನ್ ಆಗಿದ ತಕ್ಷಣ ನಮ್ಮ ಒಂದು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ, ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಸ್ನೇಹಿತರೆ. ಈ ಡ್ಯಾಶ್ ಬೋರ್ಡಲ್ಲಿ ಸುಮಾರು ಆಪ್ಷನ್ಸ್ ಇರ್ತವೆ. ಇಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಎಲ್ಲ ರೀತಿಯಲ್ಲೂ ನೀವು ಈ ಒಂದು ಡ್ಯಾಶ್ ಬೋರ್ಡನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ ಸ್ನೇಹಿತರೆ. ಓದ್ಕೊಂಡು ನೋಡಿ, ಇಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಬಂತು. ಮತ್ತು ಇನ್ನೊಂದು ಡ್ಯಾಶ್ ಬೋರ್ಡ್ ಓಪನ್ ಆಯಿತು. ಅಲ್ಲಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಅಂತ ಫಸ್ಟ್ ಆಪ್ಷನ್ ಇದೆ ನೋಡಿ ಸ್ನೇಹಿತರೆ. ಆ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ವರ್ಷ ಮತ್ತು ಸರ್ಚ್ ಬರುತ್ತೆ. ಇಲ್ಲಿ ಏನು ಮಾಡಬೇಕು, ನಾವು 2026-27 ಒಂದೇ ವರ್ಷ ಇರುತ್ತೆ. ಇಲ್ಲಿ ಸರ್ಚ್ ಕೊಡಬೇಕಾಗತ್ತೆ. ಸರ್ಚ್ ಕೊಟ್ಟರೆ ಈ ರೀತಿ ನಮಗೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ವರ್ಷ ಇದೆ, ಕ್ಲಾಸ್ ಇದೆ, ಮೀಡಿಯಮ್ ಇದೆ ಸ್ನೇಹಿತರೆ. ನಾವಿಲ್ಲಿ ವರ್ಷವನ್ನು ಆಲ್ರೆಡಿ ತಾನೇ ಬಂದಿರುತ್ತೆ, ಜನ್ರೇಟ್ ಆಗಿರುತ್ತೆ. ಕ್ಲಾಸನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಇಲ್ಲಿ ಕ್ಲಾಸ್ ಮೇಲೆ ಟಚ್ ಮಾಡಿದಾಗ ಆ ಒಂದು ಯಾವ್ಯಾವ ಕ್ಲಾಸಸ್ ಬರ್ತವೆ ನೋಡಿ. ಇದು ವರ್ಷ ಓಪನ್ ಆಯ್ತು. ಈಗ ವರ್ಷ ಆಲ್ರೆಡಿ ಇದೆ. ಕ್ಲಾಸ್ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ತೆಗೆದುಕೊಂಡೆ. ನಾನು ನೆಕ್ಸ್ಟ್ ಮೀಡಿಯಮ್ ಇದೆ ಸ್ನೇಹಿತರೆ. ಮೀಡಿಯಮ್ ಕನ್ನಡ ಮೀಡಿಯಮ್ ಅಂತ ತೆಗೆದುಕೊಳ್ತಾ ಇದ್ದೀನಿ. ಆ ಒಂದು ಮೀಡಿಯಮ್ ಕೊಟ್ಟ ಮೇಲೆ ಇಲ್ಲಿ ಕೆಳಗೆ ಸರ್ಚ್ ಅಂತಿದೆ ಅಲ್ಲ ಸ್ನೇಹಿತರೆ, ಆ ಒಂದು ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಓದು ವರ್ಷ 1ನೇ ತರಗತಿ ಎಷ್ಟಿತ್ತು ಅದೇ ವರ್ಷ 1ನೇ ತರಗತಿನೇ ಮುಂದಿನ ಮಕ್ಕಳು ತಗೊಳ್ಳೋದು ಸ್ನೇಹಿತರೆ. ಈಗ ನೀವು ಎಕ್ಸ್ಟ್ರಾ ಹಾಕಿದ್ರೂ ತೆಗೆದುಕೊಳ್ಳೋದಿಲ್ಲ. ಸೊ ನೀವೇನು ಮಾಡಬೇಕು ಇಲ್ಲಿ ಅಂದರೆ ಸರ್ಚ್ ಕೊಡಬೇಕಾಗತ್ತೆ. ಸರ್ಚ್ ಕೊಟ್ಟಾಗ ನಿಮ್ಮ ಒಂದು 1ನೇ ತರಗತಿಗೆ ಅಂದರೆ ಈಗಾಗಲೇ ಪ್ರೀವಿಯಸ್ ಇಯರಲ್ಲಿ, ಬ್ಯಾಕ್ ಇಯರಲ್ಲಿ ನಿಮ್ಮ ಶಾಲೆಯಲ್ಲಿ ಎಷ್ಟು 1ನೇ ತರಗತಿ ಇತ್ತು ಅಷ್ಟೇ ಮಕ್ಕಳನ್ನ ಮುಂದಿನ ವರ್ಷ 1ನೇ ತರಗತಿಗೂ ತೋರಿಸುತ್ತೆ ಸ್ನೇಹಿತರೆ. ಅದು ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೂ ಮಕ್ಕಳ ಸಂಖ್ಯೆಯನ್ನು ಇಲ್ಲಿ ಸ್ಯಾಟ್ಸ್ನಲ್ಲಿ ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ, ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಆದ್ದರಿಂದ ನೋಡಿ ಸ್ನೇಹಿತರೆ, ಈ ರೀತಿ ನನಗೆ ಓಪನ್ ಆಗಿದೆ. ಇಲ್ಲಿ ಬುಕ್ಸ್ ಬಂದಿದೆ ಫಸ್ಟಲ್ಲಿ, ಆಮೇಲೆ ಬುಕ್ಸ್ ನೇಮ್ಸ್ ಬಂದಿದೆ, ಮತ್ತು ಕ್ಲಾಸು ಹೋದ ವರ್ಷ ನಾವು ಎಲಿಜಿಬಲ್ 1ನೇ ಕ್ಲಾಸ್ಗೆ ಎಷ್ಟು ಬೇಕೋ ಅಷ್ಟೇ ತೋರಿಸುತ್ತೆ ಸ್ನೇಹಿತರೆ. ಮತ್ತು ಇಲ್ಲಿ ಕ್ವಾಂಟಿಟಿ ಆಫ್ ರಿಕ್ವೈರ್ಡ್ ಅಂತಿದೆ ಸ್ನೇಹಿತರೆ. ಅಲ್ಲಿ ಫ್ರೀ ಆಪ್ಷನ್ನಲ್ಲಿ ನಾವು ಮಕ್ಕಳ ಸಂಖ್ಯೆಯನ್ನು ಸಹ ಅವ್ರು ಎಷ್ಟು ಕೊಟ್ಟಿದ್ದಾರೋ ಅಷ್ಟೇ ಮಕ್ಕಳ ಸಂಖ್ಯೆಯನ್ನು ಹಾಕಬೇಕಾಗತ್ತೆ. ಸೊ ನನಗಿಲ್ಲಿ ಎಷ್ಟಿದೆ, 4 ಇದೆ ಸ್ನೇಹಿತರೆ. ನಾನು 4 ಮಕ್ಕಳನ್ನಷ್ಟೇ ಹಾಕ್ತಾ ಹೋಗಬೇಕಾಗತ್ತೆ ಸ್ನೇಹಿತರೆ. ಆದ್ದರಿಂದ ಇಲ್ಲಿ ಪ್ರತಿಯೊಂದು ಆಪ್ಷನನ್ನು ಚೆಕ್ ಮಾಡ್ಕೊಳ್ಳಿ. ಮತ್ತು ನಾವು ಎಂಟ್ರಿ ಮಾಡಬೇಕಾಗಿರೋದು ಎಲ್ಲಪ್ಪ ಅಂದರೆ ಮಕ್ಕಳ ಸಂಖ್ಯೆಯನ್ನು ಇಲ್ಲಿ ಪ್ರತಿ ಕ್ಲಾಸ್ಗೂ ಮತ್ತೊಂದು ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಸೇವ್ ಅಷ್ಟೇ ಮಾಡ್ತಾ ಹೋಗಬೇಕು. ಇಲ್ಲಿ ಫಸ್ಟ್ ಆಪ್ಷನ್ ಸೇವ್ ಇದೆಯಲ್ಲ, ಕೆಳಗೆ ಮಕ್ಕಳ ಸಂಖ್ಯೆ ಎಲ್ಲ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಸೇವ್ ಅಷ್ಟೇ ಕೊಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಫೈನಲ್ ಇಂಡೆಂಟ್ ಅಂದ ಸಬ್ಮಿಟ್ ಅಂತ ಇಲ್ಲಿ ಪಕ್ಕದಲ್ಲಿದೆಯಲ್ಲ ಅದ್ರ ಮೇಲೆ ಟಚ್ ಮಾಡಲೇಬೇಡಿ. ಯಾವುದು ನಿಮ್ಮದು ಮ್ಯಾಕ್ಸಿಮಮ್ ಕ್ಲಾಸ್ ಇರುತ್ತೋ ಆ ಕ್ಲಾಸಲ್ಲಷ್ಟೇ ನೀವು ಆ ಥರ ಮಾಡಬೇಕು. ಇಲ್ಲಿ ನೋಡಿ, ಈಗ ನಾನೇನು ಹೇಳ್ತಾ ಇದ್ದೀನಿ, ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಅಂತಿದೆ. 4 4 4 ಈ ರೀತಿ ಎಂಟ್ರಿ ಮಾಡ್ತಾ ಹೋಗಬೇಕು. ಯಾಕಂದರೆ 4 ಮೇಲೆ ಹೆಚ್ಚು ಹಾಕಿದ್ರೂ ತಗೊಳ್ಳ, ಬೇಕಾದ್ರೆ 4 ಒಳಗೆ ಹಾಕಿ ತೆಗೆದುಕೊಳ್ತದೆ. ಫಾರ್ ಎಕ್ಸಾಂಪಲ್ ನಾನೀಗ ಒಂದು ಎಕ್ಸ್ಟ್ರಾ ಹಾಕ್ತೀನಿ ನೋಡಿ, 5 ಹಾಕ್ತೀನಿ, 5 ಹಾಕ್ತೀನಿ, ತೆಗೆದುಕೊಳ್ಳಲ್ಲ. ಯುವರ್ ರಿಕ್ವೈರ್ಮೆಂಟ್ ಈಸ್ ಮೋರ್ ದ್ಯಾನ್ ಸಬ್ಮಿಟೆಡ್ ಕ್ಲಾಸ್, ದೆನ್ ಪ್ಲೀಸ್ ಕನ್ಫರ್ಮ್ ದ ರಿಕ್ವೈರ್ಮೆಂಟ್ ಅಂತಿದೆ. ಸೊ ಅದು ತೆಗೆದುಕೊಳ್ಳೋದಿಲ್ಲ, ಮತ್ತು 0 ಆಯಿತು. ಸೊ ಅಲ್ಲಿ ನಂದು 4ನೇ ಕ್ಲಾಸ್ ಅಷ್ಟೇ ನನಗೆ ಅವಕಾಶ ಕೊಟ್ಟಿರೋದು. 4ನೇ ಕ್ಲಾಸ್ 4 ಮಕ್ಕಳನ್ನಷ್ಟೇ ನನಗೆ ಅವಕಾಶ ಕೊಟ್ಟಿರೋದು. 4 ಮಕ್ಕಳನ್ನಷ್ಟೇ ಆಗ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂದರೆ ಹೋದ ವರ್ಷ 1ನೇ ಕ್ಲಾಸಲ್ಲಿ ನನಗೆ 4 ಮಕ್ಕಳಿತ್ತು. ಸೊ ಮುಂದಿನ ವರ್ಷವೂ 1ನೇ ಕ್ಲಾಸ್ಗೆ ನನಗೆ 4 ಅಷ್ಟೇ ಅವಕಾಶ ಕೊಟ್ಟಿದೆ. ಸೊ ನಾನು 4 ಎಂಟ್ರಿ ಮಾಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಟೋಟಲ್ ಕ್ಲಾಸ್ 10 ಅಂತ 4 ಅಂತ. ಈ 4ನ ಆಧಾರವಾಗಿಟ್ಕೊಂಡೇ ನಾನು ಅಲ್ಲಿ 4 ಕೊಟ್ಟಿದ್ದೇನೆ ಸ್ನೇಹಿತರೆ. ಸೊ ನೀವೇನು ಮಾಡಬೇಕು, ಈ ರೀತಿ ಪ್ರತಿ ಕ್ಲಾಸ್ಗೂ ಇಲ್ಲಿ ಸೇವ್ ಅಂತಿದೆ ನೋಡಿ, ಈ ಸೇವ್ ಮಾತ್ರ ಕೊಡಿ ಸ್ನೇಹಿತರೆ. ನೆಕ್ಸ್ಟ್ ನಿಮ್ದು 5ನೇ ಕ್ಲಾಸ್ ಲಾಸ್ಟ್ ಇದ್ದರೆ ನಿಮ್ಮ ಶಾಲೆಯಲ್ಲಿ, ಆವಾಗ ಮತ್ತೆ ಸೇವ್ ಆದಮೇಲೆ ಈ ಪಕ್ಕದ ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ನಾವೇನು ಮಾಡಬೇಕು, ಇಲ್ಲಿ ಸಬ್ಜೆಕ್ಟ್ಸ್ ಇದಾವೆ ನೋಡಿ ಸ್ನೇಹಿತರೆ. ಇನ್ನೊಂದು ಸಲ ಸಬ್ಜೆಕ್ಟ್ ಚೆಕ್ ಮಾಡ್ಕೊಳ್ಳಿ. ನಲಿಕಲಿ ಇಲ್ಲದ ಶಾಲೆಗಳಲ್ಲಿ ನಲಿಕಲಿ ತೋರಿಸಲ್ಲ. ಈಗ ನನಗೆ ನಲಿಕಲಿ ಇಲ್ಲ, ಸೊ ಬೇರೆ ಸಬ್ಜೆಕ್ಟ್ಸ್ ತೋರಿಸ್ತಾ ಇದೆ. ನಾನು ನಲಿಕಲಿ ಇಲ್ಲ ನಮ್ಮ ಕೋಲಾರ ಜಿಲ್ಲೆಯಲ್ಲಿ. ಸೊ ನಲಿಕಲಿ ಇರಲಾರ್ದಕ್ಕೆ ನಾನು ಈ ಸಬ್ಜೆಕ್ಟ್ಸ್ನಷ್ಟೇ ಆಯ್ಕೆ ಮಾಡ್ಕೊತಾ ಇದ್ದೀನಿ. ಆಯ್ಕೆ ಮಾಡಿಕೊಂಡು ಮತ್ತೆ ನಾವು ಇಲ್ಲಿ 4 ಇತ್ತಲ್ಲ, ಇಲ್ಲಿ ಆ ಒಂದು ಮಕ್ಕಳ ಸಂಖ್ಯೆನೇ ಇಲ್ಲಿ ಹಾಕಬೇಕು. ಇಲ್ಲಿ ಕೆಳಗೆ ಸೇವ್ ಅಂತಿದೆಯಲ್ಲ, ಸೇವ್ ಮಾತ್ರ ಕೊಡಿ ಸ್ನೇಹಿತರೆ. ಪ್ರತಿ ಕ್ಲಾಸ್ಗೂ ಸೇವ್ ಅಷ್ಟೇ ಕೊಡಬೇಕು. ಯಾವುದೇ ಕಾರಣಕ್ಕೂ ಈ ಒಂದು ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಕೊಡಲೇಬೇಡಿ. ಪ್ರತಿ ಕ್ಲಾಸ್ಗೂ ಸೇವ್ ಕೊಡ್ತಾ ಹೋಗಬೇಕಾಗತ್ತೆ ಸ್ನೇಹಿತರೆ. ನಾನೀಗ ಸೇವನ್ನು ಕೊಡ್ತೀನಿ ನೋಡಿ ಸ್ನೇಹಿತರೆ. ಸೇವ್ ಕೊಟ್ಟ ಮೇಲೆ ನೆಕ್ಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಆಯ್ಕೆ ಮಾಡ್ಕೊಂಡ್ಮೇಲೆ ಮತ್ತೆ ಮುಂದಿನ ಎಲ್ಲ ತರಗತಿಗೂ ಸೇಮ್ ಪ್ರೊಸೀಜರ್. ಆದರೆ ಯಾವ ರೀತಿ ಫೈನಲ್ ಇಂಡೆಂಟ್ ಆ್ಯಂಡ್ ಸಬ್ಮಿಟ್ ಕೊಡಬೇಕಂತ ಹೇಳ್ತೀನಿ. ಇಲ್ಲೀಗ ನಾನು ಸೇವನ್ನು ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ 2 ಆಪ್ಷನ್ ಇದೆ, ನಾವು ಸೇವ್ ಮಾತ್ರ ತೆಗೆದುಕೊಳ್ಳಬೇಕಾಗತ್ತೆ. ಆರ್ ಯು ಶ್ಯೂರ್ ಅಂತ ಬರ್ತೈತೆ. ಸೊ
ನಾವು ಆರ್ ಯು ಶ್ಯೂರ್ ಅಂತ ಕೊಟ್ಟಾಗ ಓಕೆ ಕೊಡಬೇಕಾಗುತ್ತೆ. ಸರ್ವರ್ ಸ್ವಲ್ಪ ಬ್ಯುಸಿ ಇರುತ್ತೆ. ಈಗ ನನಗನ್ಸಿದ ಮಟ್ಟಿಗೆ ಈ ಒಂದು ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಮಾಡುವಾಗ ಇಡೀ ಪ್ರೈವೇಟು, ಗೌರ್ಮೆಂಟು, ಏಡೆಡ್ ಎಲ್ಲ ಸ್ಕೂಲ್ಗಳವರು ಟ್ರೈ ಮಾಡ್ತಾ ಇರ್ತಾರೆ. ನನಗನ್ಸಿದ ಮಟ್ಟಿಗೆ ನೈಟ್ ಟ್ರೈ ಮಾಡೋದು, ನೈಟ್ ಈ ಒಂದು ಇಂಡೆಂಟನ್ನು ಎಂಟ್ರಿ ಮಾಡೋದು ತುಂಬ ಒಳ್ಳೆಯದು ಸ್ನೇಹಿತರೆ. ಈಗ ನೋಡಿ ನಂದು ಡಾಟಾ ಸಕ್ಸಸ್ಫುಲ್ ಆಯಿತು ಸ್ನೇಹಿತರೆ. ಡಾಟಾ ಸಕ್ಸಸ್ಫುಲ್ ಆದಮೇಲೆ ಈಗ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ತೆಗೆದುಕೊಳ್ತಾ ಇದ್ದೆ. ಸೆಕೆಂಡ್ ಸ್ಟ್ಯಾಂಡರ್ಡ್ ಮೀಡಿಯಮ್ ತೆಗೆದುಕೊಳ್ತಾ ಇದ್ದೆ. ಮೀಡಿಯಮ್ ತೆಗೆದುಕೊಂಡು ಪ್ರತಿ ಕ್ಲಾಸ್ದು ಇದೇ ರೀತಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೆಕೆಂಡ್ ಸ್ಟ್ಯಾಂಡರ್ಡಲ್ಲೂ ಸಹ ನನಗೆ ಹಾಕೋಕ್ಕೆ ಅವಕಾಶ ಇರೋದು 4 ಮಕ್ಕಳಿಗಷ್ಟೇ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಸ್ಟಿಮೇಟೆಡ್ ಟೋಟಲ್ ಕ್ಲಾಸ್ 10 4. ಸೊ ನಾನಿಲ್ಲಿ ಫ್ರೀನಲ್ಲೂ ಸಹ 4 ಅಷ್ಟೇ ಹಾಕ್ಬೇಕು ಸ್ನೇಹಿತರೆ. ಎಲ್ಲರಿಗೂ 4 ಹಾಕಿದ್ದೀನಿ ಸ್ನೇಹಿತರೆ. ನೋಡಿ ಮತ್ತೆ ನಾನು ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಇವು ನಾವು ಎಂಟ್ರಿ ಮಾಡಬೇಕು ಸ್ನೇಹಿತರೆ. ಇಲ್ಲಿ 0 ಇರುತ್ತೆ. ಸೊ ನಾವು ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಬುಕ್ಸ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ನನಗೆ ನಲಿಕಲಿ ಇಲ್ಲ. ಸೊ ನಲಿಕಲಿ ಇರುವಂಥ ಜಿಲ್ಲೆಗಳಲ್ಲಿ ನಲಿಕಲಿ ಬುಕ್ಸ್ ಇರ್ತವೆ. ಆ ನಲಿಕಲಿ ಬುಕ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನನಗೇನೇನಿದೆ ಅಂದರೆ ನೋಡಿ, EVS ಬೈಲಿಂಗ್ವಲ್ ಪಾರ್ಟ್ 1 ಪಾರ್ಟ್ 2, ಮ್ಯಾಥಮೆಟಿಕ್ಸ್ ಬೈಲಿಂಗ್ವಲ್ ಪಾರ್ಟ್ 1 ಪಾರ್ಟ್ 2, ಮತ್ತು ಇಂಗ್ಲೀಷ್ ಪಾರ್ಟ್ 1 ಪಾರ್ಟ್ 2, ವ್ಯಾಲ್ಯೂ ಎಜುಕೇಷನ್ನು, ಡೈರೀಸ್ ಇದ್ದಾವೆ. ಸೊ ಇವೆಲ್ಲ ಹಾಕಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಕನ್ನಡ, ಸವಿ ಕನ್ನಡ ಮತ್ತು ಸವಿ ಕನ್ನಡ ಪಾರ್ಟ್ 1 ಪಾರ್ಟ್ 2 ಅಂತ ಕೊಟ್ಟಿದ್ದಾನೆ ಸ್ನೇಹಿತರೆ. ಮತ್ತು ಇಲ್ಲಿ ನಾವು ಪ್ರತಿ ಸೇವ್ ಕೊಡಬೇಕಾಗುತ್ತೆ. ಆರ್ ಯು ಶ್ಯೂರ್? ಇದು ಸೆಕೆಂಡ್ ಸ್ಟ್ಯಾಂಡರ್ಡ್ ಆಯಿತು ಸ್ನೇಹಿತರೆ. ಈ ರೀತಿ ಪ್ರತಿ ಕ್ಲಾಸ್ದು ಸೇವ್ ಅಷ್ಟೇ ಕೊಡಬೇಕು. ಮತ್ತೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಸೇವ್ ಕ್ಲಾಸ್ ಆದಮೇಲೆ ಸೇವ್ ಅಷ್ಟೇ ಕೊಡಿ. ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಮಾಡಲೇಬೇಡಿ. ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಮಾಡಲೇಬೇಡಿ ಸ್ನೇಹಿತರೆ. ನೆಕ್ಸ್ಟ್ ಇನ್ನೊಂದು ಕ್ಲಾಸನ್ನು ಆಯ್ಕೆ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕ್ಲಾಸು ಸಹ ನಾನು ಅದೇ ರೀತಿ ಎಂಟ್ರಿ ಮಾಡ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ಫ್ರೀ ಆಪ್ಷನಲ್ಲಿ ಅಷ್ಟೇ ನಾವು ಎಂಟ್ರಿ ಮಾಡಬೇಕು. ಅಲ್ಲೇ 0 ಇರುತ್ತೆ. ಇನ್ಯಾವುದು ಆಪ್ಷನ್ ಓಪನ್ ಆಗಲ್ಲ, ಅದು ಬ್ಲರ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ನೀವು ಆ ರೀತಿ ಎಂಟ್ರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಈ ರೀತಿ ನೀವು ಪ್ರತಿಯೊಬ್ಬರೂ ಸಹ ಕ್ಲಾಸ್ ವೈಸು ಆಗ್ತಾ ಹೋಗಬೇಕಾಗುತ್ತೆ. ಇಲ್ಲಿ ಫ್ರೀ ಇಂಡೆಂಟ್ ಎಂಟ್ರಿ ಮಾಡ್ತಾ ಹೋಗಿ, ಎಂಟ್ರಿ ಮಾಡ್ತಾ ಹೋಗ್ತಾ ಪ್ರತಿ ಕ್ಲಾಸ್ಗೂ ಸೇವ್ ಮಾತ್ರ ಕೊಡಬೇಕಾಗತ್ತೆ. ಯಾವ ಶಾಲೆಯಲ್ಲಿ ಮ್ಯಾಕ್ಸಿಮಮ್ 5ನೇ ತರಗತಿ ಇರುತ್ತೋ ಅವರು ಕೊನೆಗೆ 5ನೇ ತರಗತಿದು ಸೇವ್ ಕೊಟ್ಟ ಮೇಲೆ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಕೊಡಬೇಕು. ಒಂದು ವೇಳೆ 7ನೇ ತರಗತಿ ಏನಾದರೂ ಕೊನೆ ಇದ್ದರೆ ಆ ಶಾಲೆಯಲ್ಲಿ ಸೇವ್ ಕೊಟ್ಟು ಎಲ್ಲ ಕ್ಲಾಸ್ದು ಸೇವ್ ಆದಮೇಲೆ 7ನೇ ತರಗತಿ ಆದಮೇಲೆ ಸೇವ್ ಕೊಟ್ಟ ಮೇಲೆ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಕೊಡಬೇಕಾಗುತ್ತೆ. ನೋಡಿ ನಾನು ನೆಕ್ಸ್ಟ್ ಕ್ಲಾಸ್ ಇನ್ನೂ ಒಂದು ಕ್ಲಾಸ್ದು ಸೇವ್ ಕೊಡ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಸೇವ್ ಕೊಟ್ಟ ಮೇಲೆ ಈ ಒಂದು ಮ್ಯಾಕ್ಸಿಮಮ್ ತರಗತಿ ಯಾವುದು ಬರುತ್ತೋ ಆ ತರಗತಿ ಲಾಸ್ಟ್ ಬಂದಮೇಲೆ ನಾವು ಕೊಡಬೇಕಾಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಮಾಡಲೇಬೇಡಿ ಪ್ರತಿ ಕ್ಲಾಸ್ಗೂ. ನಿಮ್ಮ ತರಗತಿಯಲ್ಲಿ, ನಿಮ್ಮ ಶಾಲೆಯಲ್ಲಿ ಯಾವುದು ಲಾಸ್ಟ್ ಕ್ಲಾಸ್ ಇರ್ತದೋ, 5ನೇ ಕ್ಲಾಸ್ ಇದ್ದರೆ, 7ನೇ ಕ್ಲಾಸ್ ಇದ್ದರೆ, ಆ ಒಂದು ಲಾಸ್ಟ್ ಕ್ಲಾಸ್ಗಳಿಗೆ ಮಾತ್ರ ಸೇವ್ ಆದಮೇಲೆ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್, ಮತ್ತು ಆ ತರಗತಿದು ಸಹ ಸೇವ್ ಮಾಡಬೇಕು. ಈಗ ನೋಡಿ ಸ್ನೇಹಿತರೆ, ನಾನು ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಮಾಡಿದೆ ಅಲ್ಲ, 5ನೇ ಕ್ಲಾಸ್ ಇತ್ತು ನಮ್ಮಲ್ಲಿ. 5ನೇ ಕ್ಲಾಸ್ ಆದ ತಕ್ಷಣ ಅಲ್ಲಿ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಇತ್ತು. ಫೈನಲ್ ಸಬ್ಮಿಟ್ ಇದ್ಮೇಲೆ ನಾನೇನು ಮಾಡಬೇಕು, ಒಂದು ಸಲ ಕ್ಲಾಸ್ ವೈಸ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ಕ್ಲಾಸ್ ಇದೆ, ಸಬ್ಜೆಕ್ಟ್ಸ್ ಇದೆ. ಅವರು ನಮ್ಗೆ ಅವಕಾಶ ಕೊಟ್ಟಿರೋದು ಎಷ್ಟು ಮಕ್ಕಳು, 4 ಮಕ್ಕಳು, ಮತ್ತು ನಾನು ಹಾಕಿರೋದು 4 ಮಕ್ಕಳು ಕ್ಲಾಸ್ ವೈಸು. ಈ ರೀತಿ 1ನೇ ಕ್ಲಾಸು, 2ನೇ ಕ್ಲಾಸು, ಪ್ರತಿಯೊಂದು ಕ್ಲಾಸ್ ವೈಸು ಅವ್ರು ಕೊಟ್ಟಿರೋ ಅವಕಾಶ ಮತ್ತು ಬುಕ್ಸನ್ನು ಸಹ ಚೆಕ್ ಮಾಡ್ಕೊಳ್ಳಿ. ಇದು ಈಗಲೂ ಸಹ ನೀವು ಇದಾದಮೇಲೆ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಕೊಟ್ಟ ಮೇಲೂ ಕೊಟ್ಟ ಮೇಲೆ ಡಾಟಾ ಫ್ರೀಸ್ ಮಾಡೋಕ್ಕೆ ಅವಕಾಶ ಕೊಟ್ಟಿರ್ತಾನೆ. ಡಾಟಾ ಫ್ರೀಸ್ ಆದಮೇಲೆ ನೀವು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಡಾಟಾ ಫ್ರೀಸ್ ಆಗೋಕ್ಕೆ ಮೊದಲು ಇನ್ನೊಂದು ಸರಿ ಇದು ಮಾಡೋದು, ಪ್ಲೀಸ್ ಮೆನ್ಷನ್ ದ ಟೆಕ್ಸ್ಟ್ ಬುಕ್ ಇಂಡೆಂಟ್ ಕ್ವಾಲಿಟಿ ಫಾರ್ ಕ್ಲಾಸ್ 6 ಅಂತಿದೆ. ಓಕೆ ಕೊಡಿ. ಓಕೆ ಕೊಟ್ಟಮೇಲೆ ಆರ್ ಯು ಶ್ಯೂರ್ ವಾಂಟ್ ಟು ಫ್ರೀಸ್ ಅಂತಿದೆ. ಇಲ್ಲಿ ಕೆಳಗೆ ಫ್ರೀಸ್ ಅಂತ ಆಪ್ಷನ್ ಇದೆ ನೋಡಿ, ಡಾಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ. ತುಂಬ ಕೆಳಗೆ ಫ್ರೀಸ್ ಅಂತಿರುತ್ತೆ ಸ್ನೇಹಿತರೆ. ಫ್ರೀಸ್ ಡಾಟಾ ಮಾಡಿ PDF ರೂಪದಲ್ಲಾದರೂ ಮಾಡ್ಕೋಬೋದು, ಅಥವಾ ಸ್ಕ್ರೀನ್ಶಾಟ್ ಆದರೂ ತೆಗೆದುಕೊಳ್ಳಬಹುದು ಸ್ನೇಹಿತರೆ. ಇಲ್ಲಿ ತುಂಬ ಕೆಳಗೆ ಫ್ರೀಸ್ ಡಾಟಾ ಅಂತಿರುತ್ತೆ. ಸೊ ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸಿಲ್ಲ ಅಂದರೆ ನಿಮ್ಮ ಡೌನಲ್ಲಿ ಇರುತ್ತೆ ಸ್ನೇಹಿತರೆ, ಫ್ರೀಸ್ ಡಾಟಾ ಅಂತ. ಆ ಫ್ರೀಸ್ ಡಾಟಾ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಡಾಟಾ ಎಲ್ಲ ಫ್ರೀಸ್ ಆಗುತ್ತೆ. ನಿಮ್ಮ ಒಂದು ಡಾಟಾ ಸಕ್ಸಸ್ಫುಲಿ ಆಗುತ್ತೆ. ಆಲ್ಮೋಸ್ಟ್ ನೀವು ಟೆಕ್ಸ್ಟ್ ಬುಕ್ ಇಂಡೆಂಟ್ನ ಸ್ವಲ್ಪ ನೈಟ್ ಟೈಮ್ ಸರ್ವರ್ ಚೆನ್ನಾಗಿರುತ್ತೆ ಸ್ನೇಹಿತರೆ, ಆ ನೈಟ್ ಟೈಮ್ ಟ್ರೈ ಮಾಡಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು.